ನಮಸ್ಕಾರ ವೀಕ್ಷಕರೇ, ನಾನು ಸಯ್ಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇವತ್ತು ಬಹಳ ಅದ್ಭುತವಾದ ಸುದ್ದಿ. ಆ ಸುದ್ದಿ ಏನಂದರೆ, ನಾವು ಕಳೆದ ಒಂದು ವಾರ ಹಿಂದೆ ಒಂದು ಸುದ್ದಿಯನ್ನು ಪ್ರಕಟ ಮಾಡಿದ್ವಿ. ಯಾವುದು? ಘಟಪ್ರಭಾ ಲೇಡಿ ಕಿಲ್ಲರ್ ಅಂತ. ಆ ಘಟಪ್ರಭಾ ಲೇಡಿ ಕಿಲ್ಲರ್ ತನ್ನಷ್ಟಕ್ಕೆ ತಾನೇ ಪಶ್ಚಾತ್ತಾಪ ಪಟ್ಕೊಂಡು ಮಾಡಿದ ತಪ್ಪಿನ ಅರಿವು ಆಗಿ ಆಕೆ ತನ್ನಷ್ಟಕ್ಕೆ ತಾನೇ ತನ್ನ ಕೃತ್ಯಗಳನ್ನು ಬಿಟ್ಟು ಪರಿವರ್ತನೆಯಾಗಿ ಹೋಗ್ಬಿಟ್ಲು. ಅದು ನಮ್ಮ ನಂಬರ್ 1 ಚಾನಲ್ ಅಭಿಯಾನದಿಂದ ಒಂದು ಪ್ರಮುಖವಾದ ಸಾಧನೆ. ಈಗ ಮತ್ತೊಂದು ನಿದ್ದೆಗೆಡಿಸುತ್ತಿರುವ ಘಟಪ್ರಭಾ ಯುವಕರಿಗೆ ಇದೊಂದು ಎಚ್ಚರಿಕೆ ಇದೆ. ಘಟಪ್ರಭಾ ಯುವಕರು ಬಹಳ ಎಚ್ಚರಿಕೆಯಿಂದ ಸಾಗಬೇಕು. ಘಟಪ್ರಭಾದಲ್ಲಿ ಒಂದು ಲೇಡಿ, ಮತ್ತೊಂದು ಲೇಡಿ ದೈನಂದಿನ 4 ರಿಂದ 5 ಜೊತೆ ಜೀನ್ಸು ಟಿ ಶರ್ಟು ಹಾಕ್ಕೊಂಡು ಮೋಟಾರ್ ಬೈಕ್ ಮೇಲೆ ಬೆಳಗಿಂದ ಸಾಯಂಕಾಲವರೆಗೆ ಪ್ರದರ್ಶನ ರ್ಯಾಂಪ್ ಪ್ರದರ್ಶನ ಮಾಡ್ತಾ ಹೋಗ್ತಾ ಇದ್ದಾಳೆ. ಇದರಿಂದ ನಮ್ಮ ಯುವಕರು ಭಾಳ ಎಚ್ಚರಿಕೆ ಇರಬೇಕು. ಅವಳ ಕೃತ್ಯ ಏನಂದರೆ, ಒಳ್ಳೊಳ್ಳೆ ಶ್ರೀಮಂತ ಹುಡುಗರನ್ನು ಬುಟ್ಟಿಗೆ ಹಾಕೊಳ್ಳೋದು, ಅವರಿಂದ ಹಣ ಸುಲಿಗೆ ಮಾಡೋದು, ಚಿನ್ನವನ್ನು ಸುಲಿಗೆ ಮಾಡೋದು, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಅವರ ಜೊತೆ ವೈಭವಪೂರಿತ ಐಷಾರಾಮಿ ಭೋಜನ ಮಾಡೋದು, ಆ ದುಡ್ಡನ್ನು ಅವರನ್ನು ಹಾಳು ಮಾಡಿ ಅವ್ರ ಹತ್ರ ದುಡ್ಡು ವಸೂಲು ಮಾಡಿ ತನ್ನ ಐಷಾರಾಮಿ ಫ್ಯಾಷನ್ ಬದುಕನ್ನು ಮಾಡ್ತಾ ಇದ್ದಾಳೆ. ಇದೊಂದು ಬಹಳ ಮಹತ್ವವಾದ ಸುದ್ದಿ ಇವತ್ತು. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶದಲ್ಲಿ ಭಾರತೀಯ ಮಹಿಳೆಗೆ ಬಹಳ ಪ್ರಮುಖ ಸ್ಥಾನವಿದೆ. ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ, ವೈಶಿಷ್ಟ್ಯತೆ, ತಾಯಿ ಭಾರತಾಂಬೆ, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಮಹಾಸೀತಾ ಮಾತೆಗೆ ನಾವು ಇವತ್ತು ಮಹಿಳಾ ಮನೆಗೆ ಹೋಲಿಸುತ್ತೇವೆ. ಈ ನಾಡಿನ ರಕ್ಷಣೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ವೀರ ಮಹಿಳೆಯರು ತಮ್ಮ ಪ್ರಾಣ ತ್ಯಾಗ ಮಾಡಿದವರು. ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಂದ್ ಬೀಬಿ, ಬೆಳವಡಿ ಮಲ್ಲಮ್ಮ, ಒಣಕೆ ಓಬವ್ವ, ಭಾರತದ ರತ್ನಗಳಾದ ಮದರ್ ತೆರೇಸಾ, ಕಲ್ಪನಾ ಚಾವ್ಲಾ, ಸಾನಿಯಾ ಮಿರ್ಜಾ, ಪಿ ಟಿ ಉಷಾ, ಸುನಿತಾ ವಿಲಿಯಮ್ಸ್, ಮೊಟ್ಟ ಮೊದಲ IPS ಮಹಿಳಾ ಅಧಿಕಾರಿ ಕಿರಣ್ ಬೇಡಿ ನೋಡಿ, ಜೀಜಾ ಹರಿಸಿಂಗ್, ವಂದಿತಾ ಶರ್ಮಾ, ಮೊದಲ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ವೀಕ್ಷಕರೇ, ಮೊದಲ ಸ್ಪೀಕರ್ ಸುಮಿತ್ರಾ ಮಹಾಜನ್, ಲೋಕಸಭೆಯಲ್ಲಿ ಬಹುಮತದೊಂದಿಗೆ ಭಾರತದ ಪ್ರಧಾನಮಂತ್ರಿಯಾದ ಶ್ರೀಮತಿ ಇಂದಿರಾ ಗಾಂಧಿ, ಮಹಾನ್ ರತ್ನಗಳು. ವಿರೋಧ ಪಕ್ಷ ನಾಯಕಿಯಾದ ಸೋನಿಯಾ ಗಾಂಧಿ, ಸಂಸತ್ ಸದಸ್ಯೆಯಾಗಿ ಸಂಸತ್ತಿನಲ್ಲಿ ಕಲಾಪದಲ್ಲಿ ಭಾಗವಹಿಸಿ ಮಹಿಳೆಯರ ಬಗ್ಗೆ ಧ್ವನಿ ಎತ್ತಿದಂಥ ಶಬಾನಾ ಆಜ್ಮಿ, ಹೇಮಾ ಮಾಲಿನಿ, ಸ್ಮೃತಿ ಇರಾನಿ, ಶೋಭಾ ಕರಂದ್ಲಾಜೆ, ಜಯಮಾಲಾ, ತಾರಾ, ಮಾರ್ಗ್ರೆಟ್ ಆಳ್ವಾ, ಮನೋರಮಾ ಮಧುರಾಜ್, ನಫೀಸಾ ಫಜಲ್, ಮುಕ್ತಾರುಣಿಸಾ ಬೇಗಂ, ಲೀಲಾವತಿ ಪ್ರಸಾದ್, ರತ್ನಮಾಲಾ ಸೌನೂರ್, ಮಮತಾ ಬ್ಯಾನರ್ಜಿ, ಮಾಯಾವತಿ, ವಸುಂಧರಾ, ಸುಷ್ಮಾ ಸ್ವರಾಜ್, ಮೇನಕಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಶೀಲಾ ದೀಕ್ಷಿತ್, ಕಿರಣ್ ಖೇರೆ, ಪೂಲನ್ ದೇವಿ, ರಾಬಡಿ ದೇವಿ, ವಿಜಯರಾಜ್ ಸಿಂಧಿಯಾ, ರೋಹಿಣಿ ಸಿಂಧೂರಿ IAS, ಪ್ರಿಯಾಂಕಾ ಫ್ರಾನ್ಸಿಸ್ IAS, ನೀಲಮಣಿ ರಾಜು IPS, ಅನ್ನಾ ರಾಜಂ ಮಲ್ಹೋತ್ರಾ IAS, ರೀತು ಕಾಕರ್ IFS, ಅರುಣಾ ಸುಂದರಾಜನ್ IAS, ಬಿ ಚಂದ್ರಕಲಾ IAS, ಸ್ಮಿತಾ ಸಬರ್ವಾಲ್ IAS, ಮೊಟ್ಟ ಮೊದಲ ಭಾರತದ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಅಂತ ಮಹಾನ್ ಮಹಿಳೆಯರ ಸಾಧನೆ, ಶಾಲಿನಿ ರಜನೀಶ್ನಂಥ ಸರ್ಕಾರದ ಯೋಜನೆಗಳ ಕಾರ್ಯದಕ್ಷತೆಯನ್ನು ಜನರಿಗೆ ಮುಟ್ಟಿಸುವಂಥ ಮಹಿಳಾ ಮಣಿಗಳು. ನೋಡಿ, ಇಂಥ ಮಹಿಳಾ ಮಣಿಗಳು ನಮ್ಮಲ್ಲಿದ್ದಾರೆ. ಶಶಿಧರ್ ರೂಪಾ, ಸೌಮ್ಯ ರೆಡ್ಡಿ, ಶಶಿಕಲಾ ಜೊಲ್ಲೆ, ಅಂಜಲಿ ನಿಂಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂತಿಂಥ ಮಹಿಳೆಯರು ನಮ್ಮಲ್ಲಿ ಕಾರ್ಯರೂಪಣೆ ಮಾಡಿದರು, ಒಳ್ಳೊಳ್ಳೆ ಅದ್ಭುತ ಕೆಲಸಗಳನ್ನ ಮಾಡಿದರು. ಸಂಸತ್ತಿನಲ್ಲಿ ಮತ್ತು ವಿಧಾನಸಭೆಯಲ್ಲಿ ತಮ್ಮ ಮಹಿಳೆಯರ ಬಗ್ಗೆ ಪ್ರತಿಧ್ವನಿ ಎಬ್ಬಿಸಿ ಮಹಿಳಾ ಸಂಘ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕ ಇಟ್ಕೊಂಡು ಒಳ್ಳೆಯ ಅಭಿಯಾನ ಪ್ರಾರಂಭ ಮಾಡಿ ಇವತ್ತು ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಬಂದರು. ಆದರೆ ಈ ಕೆಲ ಮಹಿಳೆಯರು ತಮ್ಮ ಮೋಜು ಮಸ್ತಿಗಾಗಿ, ತಮ್ಮ ಐಷಾರಾಮಿ ಜೀವನಕ್ಕಾಗಿ ಯಾವ ತಪ್ಪು ದಾರಿ ತುಳಿತಾ ಇದ್ದಾರೆ, ಅದನ್ನು ನಾನು ಇವತ್ತು ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಆ ಮಹಿಳೆ ಪರಿವರ್ತನೆ ಆಗಬೇಕು. ಅವಳ ಹೆಸರು, ಅವಳ ಫೋಟೋ ಹಾಕೋದು ನಮಗೆ ಅವಶ್ಯಕತೆ ಇಲ್ಲ. ಸುಧಾರಣೆ ದಾರಿಗಾಗಿ ನಾವು ಎಚ್ಚರಿಕೆ ವಹಿಸ್ತಾ ಇದ್ದೀವಿ, ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಯುವಕರು ಬಹಳಷ್ಟು ಸಾಯಂಕಾಲ, ಬೆಳಿಗ್ಗೆ, ಮಧ್ಯಾಹ್ನ ದೈನಂದಿನ 4 ಜೊತೆ ಬಟ್ಟೆ ಬದಲಾಯಿಸಿಕೊಂಡು ಆಕೆ ತನ್ನ ಮೋಟಾರ್ ಬೈಕಿನಲ್ಲಿ ಅಡ್ಡಾಡ್ತಾ ಇರ್ತಾಳೆ. ಸುಂದರತೆಯ ಒಂದು ದುರುಪಯೋಗವನ್ನು ಪಡಿಸಿಕೊಡ್ತಾ ಇದ್ದಾಳೆ. ಅವಳ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಆ ಮೋಹಿನಿ ಯಾರು? ನಿಮಗೂ ಕುತೂಹಲ ಹುಟ್ಟಬೇಕು.
ಆ ಮೋಹಿನಿ ಬಗ್ಗೆ ಯಾಕೆ ಹೇಳ್ತಾ ಇಲ್ಲಪ್ಪ ಅಂತ. ನಮಗೆ ಆ ಮೋಹಿನಿ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅವಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮಗೆ ಎಷ್ಟೋ ಯುವಕರು ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಬಂದು ದೂರು ಕುದುಮಾನ ಹೇಳಿದ್ದಾರೆ. ಅವಳನ್ನು ಹಾಳು ಮಾಡಿದ್ದಾಳೆ, ಇವಳನ್ನು ಹಾಳು ಮಾಡಿದ, ಅವನನ್ನು ಹಾಳು ಮಾಡಿದ್ದಾಳೆ, ಇವನನ್ನು ಕರ್ಕೊಂಡೋಗಿ ಐಷಾರಾಮಿ ಜೀವನ ಮಾಡಿಸಿದ್ದಾಳೆ, ಸ್ಟಾರ್ ಹೋಟೆಲ್ನಲ್ಲಿ ಇವಳ ವೈಭವಪೂರಿತ ಖರ್ಚು ವೆಚ್ಚಗಳು ಇದನ್ನೆಲ್ಲ ಮೋಜು ಮಸ್ತಿಗಾಗಿ ಮಾಡಿ ಅವರನ್ನು ಬೋಳಿಸಿ ಬಿಟ್ಟಿದ್ದಾಳೆ. ಇಂಥ ಒಂದು ನಮ್ಮ ಯುವಕ ಪೀಳಿಗೆ ಇವತ್ತು ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಅವಳಿಂದ ದೂರಿರಿ, ಅವಳಷ್ಟಕ್ಕೆ ಅವಳನ್ನು ಬಿಟ್ಟುಬಿಡಿ. ಅವಳಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಗುಪ್ತದಳ ಇಲಾಖೆಯು ಸಹಿತ ಇದನ್ನು ತನಿಖೆಯ ರೂಪದಲ್ಲಿ ವಿಚಾರಣೆ ಮಾಡ್ತಾ ಇದೆ. ಅವಳೆ ಸಿಗ್ತಾಳೆ. ಸಿಕ್ಕಿದ ಮೇಲೆ ಅವಳಿಗೆ ಫಜೀತಿ ಆಗೋದಂತೂ ಗ್ಯಾರಂಟಿ. ಆದರೂ ಆಕೆ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ವಹಿಸಿದ ತಕ್ಷಣ ಇಲ್ಲಿಂದ ಜಾಗ ಖಾಲಿ ಮಾಡ್ಕೋಬೇಕು. ಮೊದಲು ಎಲ್ಲಿಂದ ಜಾಗ ಖಾಲಿ ಮಾಡಿ ಬಂದಿದೆಯಾ ಅಲ್ಲೇ ಹೋಗು, ಅಲ್ಲಿಯೂ ನಿನಗೆ ಪ್ರವೇಶ ಇಲ್ಲ, ಮತ್ತೊಂದು ದಾರಿ ನಿನಗೆ ಬೇರೆ ಆಗುತ್ತೆ. ಇಲ್ಲದಿದ್ದರೆ ನಿನಗೊಂದು ಎಚ್ಚರಿಕೆ, ನೀನು ಪರಿವರ್ತನೆ ಆಗು, ಮುಖ್ಯವಾಹಿನಿ ಸಮಾಜವಾಣಿಗೆ ಬಾ. ಇದು ನಮ್ಮ ನಂಬರ್ 1 ಚಾನಲ್ದ ಅಭಿಯಾನ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕಲಿಯುವ ಯುವಕರು ತಮ್ಮ ಮೊಬೈಲ್ ವ್ಯಾಮೋಹಕ್ಕಾಗಿ, ತಮ್ಮ ದೈನಂದಿನ ಖರ್ಚು ವೆಚ್ಚಗಳನ್ನು ನೀಗಿಸುವುದಕ್ಕಾಗಿ ಏನೇನೋ ತಪ್ಪು ದಾರಿ ತುಳಿದು ಇವಳ ಬೆನ್ನು ಹತ್ತಿ ಹಾಳಾಗಿ ಹೋಗಿದ್ದಾರೆ. ಆ ಹಾಳಾದ ಯುವಕರ ಪಟ್ಟಿಯೇ ನಮ್ಮಲ್ಲಿದೆ. ಆದರೂ ನಾವು ಅವರ ಮಾನ ಮರ್ಯಾದೆಗೋಸ್ಕರ ಆ ಪಟ್ಟಿಯನ್ನು ಗುಪ್ತವಾಗಿ ಇಡ್ತೀವಿ. ಅದನ್ನು ಗೌಪ್ಯವಾಗಿಡೋದು ನಮ್ಮ ಕರ್ತವ್ಯ. ಎಚ್ಚರಿಕೆ ಕೊಡುವುದು ನಮ್ಮ ಆದ್ಯ ಕರ್ತವ್ಯ. ಆ ಆದ್ಯ ಕರ್ತವ್ಯದಿಂದ ಅವಳು ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ವಹಿಸಿಬಿಟ್ಟು ಪರಿವರ್ತನೆಯಾಗಿ ಇಲ್ಲಿಂದ ಊರು ಖಾಲಿ ಮಾಡಬೇಕು. ಇಲ್ದಿದ್ರೆ ಅವಳ ಫಜೀತಿ ಆಗೋದಂತೂ ಗ್ಯಾರಂಟಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಂದೆ ತಾಯಿ ಮಕ್ಕಳ ತಮ್ಮ ಯುವಕರ ಪಾಲನೆಗಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ದುಬಾರಿ ಶುಲ್ಕ ತೆತ್ತಿ ಅವರಿಗೆ ಶಿಕ್ಷಣ ಕಲಿಸ್ತಾ ಇದ್ದಾರೆ. ಆ ಶಿಕ್ಷಣ ಕಲಿಯೋದನ್ನು ಬಿಟ್ಟು ಇವಳ ಮೋಹದ ಮಾಟಕ್ಕೆ, ಇವಳ ಮಾಯಾ ಲೋಕಕ್ಕೆ, ಮಾಯಾ ಜಾಲಕ್ಕೆ ಪಸರಿಸಿ ಬಲೆಗೆ ಹಾಕುತ್ತಿರುವ ಈ ಯುವತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯುವತಿ ಪರಿವರ್ತನೆ ಆಗಬೇಕು. ಅವಳ ಪೋಷಾಕು, ಅವಳ ಪಾಶ್ಚಾತ್ಯ ಶೈಲಿಯ ಬಟ್ಟೆಗಳು, ಅಶ್ಲೀಲತೆ ಎಲ್ಲವೂ ಹೋಗಬೇಕು. ಇದು ನಮ್ಮ ನಂಬರ್ 1 ಚಾನಲ್ ಎಚ್ಚರಿಕೆ ಗಂಟೆ. ನಮ್ಮ ನಂಬರ್ 1 ಚಾನಲ್ ಬಗ್ಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಮ್ಮ ನಂಬರ್ 1 ಚಾನಲ್ ತುಂಬ ಬೆಳವಣಿಗೆ ಆಗ್ತಾ ಇದೆ. ಅದು ಬೆಳವಣಿಗೆ ಯಾಕೆ ಆಗ್ತಾ ಇದೆಯಪ್ಪ ಅಂದರೆ, ನಿಮ್ಮಂಥವರ ಪ್ರೀತಿ, ಒಳ್ಳೊಳ್ಳೆ ಸುದ್ದಿ ಬರ್ತಾ ಇದ್ದಾವೆ. ಒಳ್ಳೊಳ್ಳೆ ರಾಜಕೀಯ ಸುದ್ದಿ, ಒಳ್ಳೊಳ್ಳೆ ಸಾಮಾಜಿಕ ಸುದ್ದಿ, ಒಳ್ಳೊಳ್ಳೆಯ ಸಮಾಜ ಪರಿವರ್ತನದ ಸುದ್ದಿ, ಒಳ್ಳೊಳ್ಳೆಯ ಕಾನೂನು ಸುವ್ಯವಸ್ಥೆಯ ಸುದ್ದಿ. ಯಾಕೆಂದರೆ ಕೆಲವರು ಹೇಳ್ತಿದ್ರು ಘಟಪ್ರಭಾ ಕೋಲ್ಹಾಪುರ ಆಗುತ್ತೆ, ಮಲ್ಲಾಪುರ ಕೋಲ್ಹಾಪುರ ಆಗುತ್ತೆ ಅಂತ. ಮಲ್ಲಾಪುರ ಕೋಲ್ಹಾಪುರ ಆಗಿ ಈಗ ಮಲ್ಲಾಪುರ ಘಟಪ್ರಭಾ ಬಾಂಬೆ ಆಗಿದೆ. ಇದೊಂದು ಛೋಟಾ ಮುಂಬೈ ಆಗಿದೆ, ಛೋಟಾ ಮುಂಬೈ. ಈ ಛೋಟಾ ಮುಂಬೈಯಲ್ಲಿ ಎಂತಿಂಥ ಬಡ್ಡಿಯ ಮಾಫಿಯಾಗಳು, ಎಂತಿಂಥ ಅನೇಕ ಅನೈತಿಕ ಕೃತ್ಯಗಳು, ಅನೇಕ ದುಷ್ಟ ಚಟಗಳಿಂದ ಮುಕ್ತರಾಗೋದು ಯಾವಾಗ? ಇಲ್ಲಿರುವ ಸಮಾಜ ಸೇವೆ ಸಂಸ್ಥೆಗಳು, ಸಮಾಜದ ಹಿರಿಯ ಮುಖಂಡರು ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕು. ಎಲ್ಲಿ ಯಾವ ಅಹಿತಕರ ಘಟನೆ ನಡೆದರೂ ಸಹಿತ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಾಗಲಿ, ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗಾಗಿ ಸುದ್ದಿ ಮುಟ್ಟಿಸಬೇಕು. ಆ ಕೃತ್ಯಗಳು ಅಲ್ಲಿಂದಲೇ ಮಾಯವಾಗುತ್ತೆ. ನಾವು ಸುಧಾರಣೆ ಮಾಡಿಲ್ಲ ಅಂದರೆ, ನಾನು ಹುಟ್ಟಿದ ಮೇಲೆ ನನ್ನ ಕೊಡುಗೆ ಏನು ಅಂತ ಕೇಳ್ತಾರೆ. ನಾನು ಹುಟ್ಟಿದ್ದೀನಿ ಈ ಭೂಮಿಯಲ್ಲಿ ಹುಟ್ಟಿದ ತಕ್ಷಣ ನನ್ನಷ್ಟಕ್ಕೆ ನಾನೇ, ನನ್ನ ಕುಟುಂಬ, ನನ್ನ ಸರ್ವಸ್ವನ್ನೇ ನಾನು ಸುಂದರಗೊಳಿಸುವುದನ್ನು ಬಿಟ್ಟು ಸಮಾಜವನ್ನು ಸುಂದರಗೊಳಿಸುವ ಕರ್ತವ್ಯ ಯಾರ್ದು? ಅದರಲ್ಲಿ ನಂದು ಪಾಲುದಾರಿಕೆ ಏನು ಅನ್ನುವ ಕೇಳೋ ಹಕ್ಕು ಸಾರ್ವಜನಿಕರು ನೋಡ್ತಾ ಇರ್ತಾರೆ. ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿದ್ದೀರಾ, ಸಮಾಜದ ಒಂದು ಕರ್ತವ್ಯಗಳನ್ನು ನಿಭಾಯಿಸುವಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೀರಾ. ಆ ಶಕ್ತಿಯಲ್ಲಿ ಇಟ್ಕೊಂಡು ನೀವೇನು ಸುಧಾರಣೆ ಮಾಡ್ತಾ ಇದ್ದೀರಾ ಅನ್ನೋದು ಕೇಳೋದು ಅವರಲ್ಲಿ ಇದೆ. ಆದ ಕಾರಣ ನಾವೆಲ್ಲರೂ ಕೂಡಿ ಈ ಅಭಿಯಾನ ಪ್ರಾರಂಭ ಮಾಡೋಣ. ಆ ಮಾಯಾಲೋಕದ ಸುಂದರಿಯನ್ನು ಒದ್ದೋಡಿಸೋಣ, ಆ ಮಾಯಾಲೋಕದ ಸುಂದರಿಯ ಮಾಯಗೊಳಿಸೋಣ. ಇದು ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೇವೆ. ಆಕೆಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ. ಮಹಾನ್ ಮಹಿಳೆ, ಈ ಹೆಸರುಗಳನ್ನು ನಾನು ಹೇಳಿದೆ. ಇಂಥ ಮಹಾನ್ ಮಹಿಳೆಯರ ಆದರ್ಶ ಪಾಲನೆಗಳನ್ನು, ಅವರ IAS, IPS, IFS, ಇಂಥ ಮಹಾನ್ ಅವರ ಪಡೆದಂಥ ಶಿಕ್ಷಣಕ್ಕೆ ನಾವು ಮಾರು ಹೋಗಿ ನೋಡಿ. ಒಂದು ಉದಾಹರಣೆ ಹೇಳ್ತೀನಿ. ಪೂಲಂದೇವಿ ತನ್ನ ಮೇಲೆ ಆದಂಥ ಸಾಮೂಹಿಕ ಅತ್ಯಾಚಾರವನ್ನು ಎದುರಿಸಲು ಎಷ್ಟೋ ಜನರನ್ನು ತನ್ನ ಬಂದೂಕುದಾರಿಯಾಗಿ ಡಕಾಯಿತ ರಾಣಿ ಅಂತ ತಿಳಿದು ಎಷ್ಟೋ ಜನರನ್ನು ಕೊಂದು ಆ ಅತ್ಯಾಚಾರದ ಸೇಡು ತೀರಿಸಿಕೊಂಡಂಥ ಭಾರತದ ಮಹಿಳೆ. ಆಕೆ ಜೈಲಿನಲ್ಲಿದ್ದೇ ಸಂಸತ್ ಸದಸ್ಯ ಆಗಿದ್ದು ನಮ್ಮ ಭಾರತೀಯ ಪರಂಪರೆ. ಅವಳಿಗೆ ಆದಂಥ ಅನ್ಯಾಯವನ್ನು ಅವಳು ಕೊನೆಗೆ ತಾನು ಯಾಕೆ ನಾನು ಈ ಅಂಥ ಕೃತ್ಯಗಳಲ್ಲಿ ಇಳಿದೆ ಅಂತ ಹೇಳೋದು ಪೂಲನ್ ದೇವಿಯ ಕತೆ ನೀವು ಓದ್ಬೋದು. ಪೂಲನ್ ದೇವಿಯ ಪುಸ್ತಕವೂ ಇದೆ. ಅದೇ ರೀತಿ
ಕಿರಣ್ ಬೇಡಿ ತಿಹಾರ್ ಜೈಲದ ಮುಖ್ಯಸ್ಥರಿದ್ದಾಗ ತಿಹಾರ್ ಜೈಲನ್ನೇ ಸ್ವಚ್ಛಗೊಳಿಸಿದಂಥ ಧೀಮಂತ ಮಹಿಳೆ, ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ IPS ಅಂದರೆ ಕಿರಣ್ ಬೇಡಿ. ಕಿರಣ್ ಬೇಡಿ ತಿಹಾರ್ ಜೈಲದ ಸೂಪ್ರಿಡೆಂಟ್ ಇದ್ದಾಗ ಚಾರ್ಲಸ್ ಶೋಭರಾಜ್ ಈಕೆಯ ಪರಿವರ್ತನೆ, ಈಕೆ ಮಾಡುತ್ತಿರುವ ಸುಧಾರಣೆ, ಈ ಕಿರಣ್ ಬೇಡಿ ಮಾಡುತ್ತಿರುವ ಒಳ್ಳೊಳ್ಳೆಯ ಅದ್ಭುತ ಕಾರ್ಯಗಳನ್ನು ಮೆಚ್ಚಿ ಒಂದು ಪುಸ್ತಕವನ್ನು ಜೈಲಿನಲ್ಲಿ ಚಾರ್ಲಸ್ ಶೋಭರಾಜ್ ಅಂತ ಬರೆದಂಥ ಒಬ್ಬ ಡಕಾಯಿತ, ಒಬ್ಬ ಕ್ರಿಮಿನಲ್, ವಿದೇಶಗಳಲ್ಲಿ ಅನೇಕ ಸಾವಿರಾರು ಕ್ರಿಮಿನಲ್ಗಳನ್ನು ಮಾಡಿ ತನ್ನ ವಾದವನ್ನೇ ಯಾವುದೇ ವಕೀಲರೊಂದು ಇಲ್ಲದೆ ತನ್ನ ವಾದವನ್ನು ತಾನೇ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ವಾದ ಮಂಡನೆ ಮಾಡಿ ನಿರ್ದೋಷಿಯಾಗುತ್ತಾ ಕೊನೆಗೆ ಕೆಲವು ಪ್ರಕರಣಗಳಲ್ಲಿ ಸಿಲುಕಿ ಅವನು ತಿಹಾರ್ ಜೈಲಿನಲ್ಲಿದ್ದಾಗಲೇ ಕಿರಣ್ ಬೇಡಿ ಬಗ್ಗೆ ಒಂದು ಪುಸ್ತಕನೇ ಬರೆದ. ಇಂಥ ರಾದ್ದಾಂತ ಇದೆ. ನಮ್ಮ ಮಹಿಳೆಯರು ಮಾಡಿದ ಅದ್ಭುತ ಕಾರ್ಯಗಳಿಗೆ ಒಬ್ಬ ಕ್ರಿಮಿನಲ್ಗಳು ಅದ್ಭುತ ಕಾರ್ಯಗಳನ್ನ ಬರೆದಂಥ ಪುಸ್ತಕಗಳ ಸಾರಾಂಶಗಳನ್ನು ಸಹಿತ ನೀವು ನೋಡಬಹುದು. ಅದಕ್ಕಾಗಿ ನಾನು ನಮ್ಮ ಯುವಕರಿಗೆ ಒಂದು ಎಚ್ಚರಿಕೆ ಆಗ್ತಾ ಇದ್ದೀನಿ, ದಯವಿಟ್ಟು ಇಂಥ ಕೃತ್ಯಗಳಲ್ಲಿ ತೊಡಗಬೇಡಿ, ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಿ. ಮನೆಯಲ್ಲಿ ನಿಮ್ಮ ಎಲ್ಲ ಪಾಲಕರ ಜೊತೆ ಒಳ್ಳೆಯ ಅಭಿಯಾನ ಪ್ರಾರಂಭ ಮಾಡಿ, ಸಾಹಿತ್ಯಕ ಓದಿ, ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯ ಒಂದು ಅಭಿರುಚಿಗಳನ್ನು, ಅಭಿಲಾಷೆಗಳನ್ನು, ಸಾಂಸ್ಕೃತಿಕ, ಸಾಹಿತ್ಯಿಕ, ಮನರಂಜನಿಕ, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ನೀವು ಪ್ರತಿಯೊಂದು ಸಮಾಜಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮುಖಾಂತರ ಕೇಳುತ್ತೇನೆ. ನನ್ನ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಂಬರ್ 1 ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಂಬರ್ 1 ಚಾನಲ್ ಬೆಳೆಯಬೇಕು. ನಂಬರ್ 1 ಚಾನಲ್ ಬೆಳೆಯುವ ಸ್ವತಂತ್ರತಾ ನಿಮಗಿದೆ. ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಇಂದಿನ ಈ ಮಾಯಾಲೋಕದ ಸುಂದರಿಯ ಸುದ್ದಿಯನ್ನು ಕೊನೆಗೊಳಿಸುತ್ತೇನೆ. ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.